ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಬೆಳಗಾವಿ ಯುವಕನ ಹತ್ಯೆ ರಹಸ್ಯ ಭೇದಿಸಿದ ಉತ್ತರ ಕನ್ನಡ ಪೊಲೀಸರು. ರಸ್ತೆ ಅಪಘಾತದಂತೆ ಬಿಂಬಿಸಿ ಬೆಳಗಾವಿಯ ಯುವಕನನ್ನು ಕಾರಿನ ಸಮೇತ ಸುಟ್ಟು ಹಾಕಿ ಸಾಕ್ಷ್ಯ ನಾಶಪಡಿಸಲು ಯತ್ನಿಸಿದ್ದ ಭೀಕರ ಕೊಲೆ ಪ್ರಕರಣವನ್ನು ಉತ್ತರ ಕನ್ನಡ ಜಿಲ್ಲಾ ಪೊಲೀಸರು ಯಶಸ್ವಿಯಾಗಿ ಭೇದಿಸಿದ್ದಾರೆ. ಈ ಸಂಬಂಧ ಹಳೆ ಹುಬ್ಬಳ್ಳಿಯ 3 ಆರೋಪಿಗಳನ್ನು ಬಂಧಿಸಲಾಗಿದ್ದು, ಇದೊಂದು ವೈಯಕ್ತಿಕ ದ್ವೇಷಕ್ಕಾಗಿ ನಡೆದ ಪೂರ್ವ ಯೋಜಿತ ಕೃತ್ಯ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಅವರು ಶನಿವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ವಿವರಿಸಿದರು. ಕಳೆದ ಏಪ್ರಿಲ್ 8, 2026ರಂದು ಮುಂಜಾನೆ ಯಲ್ಲಾಪುರದ ತಾಳೆಕುಂಬ್ರಿ ಬಸ್ ನಿಲ್ದಾಣದ ಸಮೀಪದ ರಸ್ತೆಯ ತಗ್ಗಿನಲ್ಲಿ ಕಾರೊಂದು KA04 MJ 8996 ಸಂಪೂರ್ಣ ಸುಟ್ಟು ಕರಕಲಾದ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಕಾರಿನೊಳಗೆ ಕೇವಲ ಅಸ್ಥಿಪಂಜರ ಮಾತ್ರ ಉಳಿದಿದ್ದರಿಂದ ಮೇಲ್ನೋಟಕ್ಕೆ ಇದು ಅತಿ ವೇಗದ ಚಾಲನೆಯಿಂದ ಸಂಭವಿಸಿದ ಅಪಘಾತ ಎಂದು ಭಾವಿಸಲಾಗಿತ್ತು. ಮೃತನ ತಂದೆ ಜಗನ್ನಾಥ್ ಧಾಪ್ಳೆ ಅವರು ನೀಡಿದ ಆರಂಭಿಕ ದೂರಿನಂತೆ ಯಲ್ಲಾಪುರ ಠಾಣೆಯಲ್ಲಿ ಅಪಘಾತ ಪ್ರಕರಣ ದಾಖಲಾಗಿತ್ತು. ಆದರೆ ತನ್ನ ಮಗ 35 ವರ್ಷದ ನಿತೀಶ್ ಧಾಪ್ಲೆ ಸಾವು ಆಕಸ್ಮಿಕವಲ್ಲ, ಇದರಲ್ಲಿ ಯಾರೋ ಸಂಚು ರೂಪಿಸಿದ್ದಾರೆ ಎಂಬ ಸಂಶಯವನ್ನು ತಂದೆ ವ್ಯಕ್ತಪಡಿಸಿದ ನಂತರ ತನಿಖೆಯ ದಿಕ್ಕು ಬದಲಾಯಿತು. ಪ್ರಕರಣದ ಗಂಭೀರತೆಯನ್ನು ಅರಿತ SP ದೀಪನ್ ಎಂಎನ್ ಅವರು ತನಿಖೆಗಾಗಿ ಯಲ್ಲಾಪುರ ಇನ್ಸ್ಪೆಕ್ಟರ್ ರಮೇಶ್ ಹನಾಪುರ್ ನೇತೃತ್ವದಲ್ಲಿ 2 ವಿಶೇಷ ತಂಡಗಳನ್ನು ರಚಿಸಿದ್ದರು. ತಾಂತ್ರಿಕ ಮಾಹಿತಿ ಮತ್ತು CCTV ದೃಶ್ಯಾವಳಿಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಇದೊಂದು ವ್ಯವಸ್ಥಿತವಾಗಿ ನಡೆದ ಹತ್ಯೆ ಎಂಬ ಆಘಾತಕಾರಿ ಸತ್ಯ ಬಯಲಾಯಿತು. ಹಳೆ ಹುಬ್ಬಳ್ಳಿಯ ಚಿಕನ್ ವ್ಯಾಪಾರಿಗಳಾದ 32 ವರ್ಷದ ಅಬ್ದುಲ್ ರಹೀಂ ಬಸೀರ್ ಅಹಮದ್ ಮುಜಾವರ್, 36 ವರ್ಷದ ಮೌಲಾ ಸಾಬ್ ಬಾವಾ ಹಾನ್ವಾಡ್ ಮತ್ತು 22 ವರ್ಷದ ದಾದಾ ಪೀರ್ ಅಲಿಯಾಸ್ ಅಫ್ತಾಫ್ ಮೆಹಬೂಬ್ ಸಾಬ್ ಬಾಳಸಂಗಿ ಎಂಬುವವರೇ ಈ ಕೃತ್ಯದ ರೂವಾರಿಗಳೆಂದು ಪೊಲೀಸರು ಪತ್ತೆ ಹಚ್ಚಿ ಅವರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತರಿಂದ ಕೃತ್ಯಕ್ಕೆ ಬಳಸಲಾದ ಬಲೆನೋ ಕಾರು ಮತ್ತು 2 ಸ್ಕೂಟರ್ಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು, ಆರೋಪಿಗಳನ್ನು ಸದ್ಯ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ನಿತೀಶ್ನನ್ನು ಕೊಲೆ ಮಾಡಿದ ಆರೋಪಿಗಳು ಅದನ್ನು ಅಪಘಾತವೆಂದು ಬಿಂಬಿಸಲು ಶವದ ಸಮೇತ ಕಾರಿಗೆ ಬೆಂಕಿ ಹಚ್ಚಿರುವುದು ಸಾಬೀತಾಗಿದೆ. ಅತ್ಯಂತ ಸಂಕೀರ್ಣವಾಗಿದ್ದ ಈ ಹತ್ಯೆ ಪ್ರಕರಣವನ್ನು ಕ್ಷಿಪ್ರವಾಗಿ ಭೇದಿಸಿದ ಇನ್ಸ್ಪೆಕ್ಟರ್ ರಮೇಶ್ ಹನಾಪುರ್, PSIಗಳಾದ ರಾಜಶೇಖರ್ ವಂದಲಿ, ಸಿದ್ದಪ್ಪ ಗುಡಿ ಹಾಗೂ ಇಡೀ ತಂಡದ ಕಾರ್ಯಕ್ಷಮತೆಯನ್ನು ಜಿಲ್ಲಾ ಪೊಲೀಸ್ ಇಲಾಖೆ ಶ್ಲಾಘಿಸಿದೆ. ನಾವು ಓನರ್ನ ಐಡೆಂಟಿಫೈ ಮಾಡ್ತೀವಿ. ಆ ಸಸ್ಪೆಕ್ಟ್ ವೆಹಿಕಲ್ ಓನರ್ ಐಡೆಂಟಿಫೈ ಮಾಡಿ ಆಮೇಲೆ ಅವ್ರನ್ನ ವಿಚಾರಣೆ ಮಾಡಿದ ಗೊತ್ತಾಗಿದ್ದಲ್ಲಿ ನಮ್ಗೆ ಅದೇನು ತಿಳಿದು ಬರುತ್ತೆ ಅಂದ್ರೆ ಅದೊಂದು ಆಕ್ಸಿಡೆಂಟ್ ಇಲ್ಲ, ಅದೊಂದು ಮರ್ಡರ್ ಆಗಿರೋ ಪ್ರಕರಣ ಆಗಿದೆ. ಅದು ಮರ್ಡರ್ ಪ್ರಕರಣದಲ್ಲಿ ತಿಳಿದು ಬಂದಂಗೆ ನಮ್ಗೆ ಅವ್ರ ಮೇನ್ ಆರೋಪಿ ಮತ್ತೆ ಇದು ತಿಳಿಯುತ್ತೆ. ಅವ್ರ ಹೆಸರು ಅಬ್ದುಲ್ ನಯೀಮ್ ಅಂತ. ಸೊ ಅವ್ರ ಜೊತೆಗೆ ನಮಗೆ ಅಫ್ತಾಬ್ ದಾದಾ ಪೀರ್ ಅನ್ನೋರು ಕೂಡ ಇದ್ದಾರೆ. ನಾವು ಇಮಿಡಿಯೇಟ್ ಆಗಿ ಅವತ್ತಿನ ದಿವಸ ಮೌಲಾ ಸಾಬ್ ಮತ್ತೆ ಅಫ್ತಾಬ್ ದಾದಾ ಪೀರ್ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ. ಅದಾದ್ಮೇಲೆ ಇದು ಅವರು ಮಾಡಿದ ಮರ್ಡರ್ ಸ್ಪಾಟ್ ನಮಗೆ ಇದು ಯಲ್ಲಾಪುರ ಇಲ್ಲ, ಇದು ಮರ್ಡರ್ ಸ್ಪಾಟ್ ಹುಬ್ಳಿ ಲಿಮಿಟ್ಸ್, ಗೋಕುಲ್ ರೋಡ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಆದ ತಾರೇಗಾಳ ಅಂತ ಜಾಗದಲ್ಲಿ ಅಂತ ತಿಳಿದು ಬರುತ್ತೆ. ಸೊ ಅದರಲ್ಲಿ ಇವರು A1 ಅಕ್ಯೂಸ್ಡ್ ನಯೀಮ್ ಕೋರ್ಟ್ ಸರೆಂಡರ್ ಆಗಿರ್ತಾರೆ. ಅದಾದ್ಮೇಲೆ ನಾವು ಪೊಲೀಸ್ ಕಸ್ಟಡಿ ತಗೊಂಡು ಮತ್ತೆ ತನಿಖೆ ಮಾಡಿ ಅದು ಎಲ್ಲ ಸ್ಪಾಟ್ ಹಾಜರು ಮಾಡಿ ಅದು ನಾವು ತನಿಖೆಯಲ್ಲಿ ಇವಾಗ 7 ಜನ 3 ಜನ ಇವಾಗ ಅರೆಸ್ಟ್ ಆಗಿದ್ದಾರೆ, ಇನ್ನು 4 ಜನ ಅರೆಸ್ಟ್ ಆಗಿದೆ. ಸೊ ಇದು ಬೇಸಿಕ್ಲಿ ಅವರು ಅಬ್ದುಲ್ ನಯೀಮ್ ಅನ್ನೋ A1 ಮೇಲೆ 2 ಕೇಸಸ್ ಪ್ರಕರಣಗಳು ಕೂಡ ಇದೆ. ಒಂದು ಅಟೆಂಪ್ಟ್ ಮಾಡು ಮತ್ತೆ ಒಂದು HBD ಕೇಸಸ್ ಇದೆ. ತೀರ್ಕೊಂಡಾಗಿರೋದು ನಿತೀಶ್ ಧಾಪ್ಲೆ ಅನ್ನೋರು, ಅವ್ರ ಮೇಲೆ ಒಂದು ನಿಯರ್ಲಿ ಒಂದು 22 ಕೇಸಸ್ ಕೂಡ ಇದೆ, ಪ್ರಕರಣ ಕೂಡ ಇದೆ. ಅವ್ರದಲ್ಲಿ ಡಿಸ್ಪ್ಯೂಟ್ ಇದ್ದಿದ್ದು ಆರೋಪಿದ ಏನಂದ್ರೆ ಅವರು ನಿತೀಶ್ ಧಾಪ್ಲೆ ಅನ್ನೋರು ಅಷ್ಟು ಕೇಸಸ್ಗೆ ಇವ್ರಿಗೆ ಕಾರ್ ಓಡಿಸೋಕ್ಕೆ ಕರ್ಕೊಂಡಿದ್ರು ಅಂತ, ಮತ್ತೆ ಅವ್ರಿಗೆ ಫೋರ್ಸ್ ಮಾಡ್ತಾ ಇದ್ರು ಪ್ರಕರಣಗಳಲ್ಲಿ ಬಂದು ಭಾಗಿಯಾಗಬೇಕು ಅಂತ. ಭಾಗಿಯಾಗಿಲ್ಲ ಅಂದ್ರೆ ಅವರು ಧಮಕಿ ಕೊಟ್ಟಿದ್ರು, ಭಾಗಿಯಾಗಿಲ್ಲ ಅಂದ್ರೆ ಬಿಡೋದಿಲ್ಲ ಅಂತ. ಸೊ ಆ ಇದರಲ್ಲಿ ಇವರು ಎಲ್ಲಿ ಇವ್ರನ್ನೇ ಸಾಯಿಸ್ಕೊಡ್ತಾರೆ ಅಂತ ಇದರಲ್ಲಿ ಪ್ಲಾನ್ ಮಾಡಿ